ನಮಸ್ಕಾರ. ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅವರ ಹೆಸರು ಕೇಳಿದ ತಕ್ಷಣ ಸಾಮಾನ್ಯವಾಗಿ ಎಲ್ಲರಿಗೂ ನೆನಪಾಗೋದು ಅವರ ಆ ವರ್ಗೀಕರಣ ವ್ಯವಸ್ಥೆ ಮತ್ತೆ ಆ 5 ಸೂತ್ರಗಳು. ಹೌದು, 5 ಲಾಸ್ ಆಫ್ ಲೈಬ್ರರಿ ಸೈನ್ಸ್ ಅಂತ ಬಹಳ ಫೇಮಸ್ ಅದು. ಅದೇ, ಆದ್ರೆ ಅವರ ಕೆಲ್ಸ ಅಷ್ಟಕ್ಕೆ ನಿಂತಿಲ್ಲ. ಅಂದ್ರೆ ಭಾರತದಲ್ಲಿ ಈ ಸಾರ್ವಜನಿಕ ಗ್ರಂಥಾಲಯಗಳು ಎಲ್ಲರಿಗೂ ತಲುಪಬೇಕು ಅಂತ ಒಂದು ಶಾಸನಬದ್ಧ ಚೌಕಟ್ಟನ್ನು ರೂಪಿಸೋದ್ರಲ್ಲಿ ಅವರ ಪಾತ್ರ ಇದೆಯಲ್ಲ, ಅದು ಬಹಳ ಮುಖ್ಯ. ಖಂಡಿತವಾಗಿಯೂ. ಇವತ್ ನಾವು ಗ್ರಂಥಾಲಯ ಶಾಸನ ರಂಗನಾಥನವರ ಕೊಡುಗೆ ಅನ್ನೋ ಮೂಲ ಲೇಖನವನ್ನ ನೋಡ್ತಾ ಅವರ ದೂರದೃಷ್ಟಿ ಹೇಗೆ ಒಂದು ನೀತಿಯಾಗಿ ರೂಪುಗೊಂಡಿತು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಈಗ ನೋಡಿ, 20ನೇ ಶತಮಾನದ ಆರಂಭದಲ್ಲಿ ನಮ್ಮ ದೇಶದಲ್ಲಿ ಗ್ರಂಥಾಲಯಗಳು ಅಂದ್ರೆ ಹೆಚ್ಚಾಗಿ ಅವು ಖಾಸಗಿ ವ್ಯಕ್ತಿಗಳ ಹತ್ರ ಇದ್ವು, ಇಲ್ಲ ಅಂದ್ರೆ ಕೆಲವು ಜನರಿಗೆ ಮಾತ್ರ ಪ್ರವೇಶ ಇತ್ತು. ಹೌದು, ಎಲ್ಲರಿಗೂ ಸುಲಭವಾಗಿ ಸಿಗ್ತಿರ್ಲಿಲ್ಲ. ಅದೇ, ಆದ್ರೆ ರಂಗನಾಥನ್ ಅವರಿಗೆ ಶಿಕ್ಷಣ ಆಗಿರ್ಬೋದು, ಪ್ರಜಾಪ್ರಭುತ್ವದ ಬೆಳವಣಿಗೆ ಇರ್ಬೋದು, ಆಮೇಲೆ ದೇಶದ ಒಟ್ಟಾರೆ ಅಭಿವೃದ್ಧಿ, ಇವೆಲ್ಲಕ್ಕೂ ಉಚಿತವಾಗಿ ಮತ್ತೆ ಸುಲಭವಾಗಿ ಸಿಗೋ ಸಾರ್ವಜನಿಕ ಗ್ರಂಥಾಲಯಗಳು ಬೇಕೇ ಬೇಕು ಅಂತ ಬಹಳ ಗಟ್ಟಿಯಾಗಿ ನಂಬಿದ್ರು. ಅದಕ್ಕೆ ಸರಿಯಾದ ಒಂದು ಸರ್ಕಾರದ ಬೆಂಬಲ ಬೇಕು, ಶಾಸನ ಬೇಕು, ಅದಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆ, ಆಮೇಲೆ ಮೂಲ ಸೌಕರ್ಯಗಳು, ಇದೆಲ್ಲ ಅತ್ಯಗತ್ಯ ಅಂತ ಅವರು ಪ್ರತಿಪಾದನೆ ಮಾಡಿದ್ರು. ಸರಿ, ಹಾಗಾದ್ರೆ ಈ ದೊಡ್ಡ ಗುರಿಯನ್ನ ತಲುಪೋಕೆ ಅವರು ಮೊದಲು ಏನ್ ಮಾಡಿದ್ರು? ಮೊದಲ ಹೆಜ್ಜೆ ಯಾವುದಾಗಿತ್ತು? ಅದೇ, ಅವರು 1930ರಲ್ಲಿ ಸಿದ್ಧಪಡಿಸಿದ್ದ ಮಾದರಿ ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆ. ಇದು ಬಹುಶಃ ಭಾರತದಲ್ಲಿ ಒಂದು ಸಮಗ್ರವಾದ ಶಾಸಕಾಂಗ ಪ್ರಸ್ತಾಪ ಅಂತ ಬಂದಾಗ ಇದು ಆರಂಭಿಕ ಪ್ರಯತ್ನಗಳಲ್ಲಿ ಒಂದಾಗಿರಬೇಕು. 1930 ಅಂದ್ರೆ ಅದು ನಿಜಕ್ಕೂ ಬಹಳ ಮುಂದಿದ ಯೋಚನೆ. ಆ ಮಾದರಿ ಕಾಯ್ದೆಯಲ್ಲಿ ಅಂಥ ವಿಶೇಷತೆಗಳು ಏನಿತ್ತು? ಯಾಕದು ಅಷ್ಟು ಇಂಪಾರ್ಟೆಂಟ್ ಆಯ್ತು? ಅದರಲ್ಲಿ ಹಲವು ಮುಖ್ಯ ಅಂಶಗಳಿದ್ವು. ಒಂದು, ಜಿಲ್ಲಾ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಗ್ರಂಥಾಲಯಗಳನ್ನ ನೋಡ್ಕೊಳ್ಳೋಕೆ ಅಂತಾನೆ ಪ್ರತ್ಯೇಕ ಪ್ರಾಧಿಕಾರಗಳನ್ನ ರಚನೆ ಮಾಡಬೇಕು ಅನ್ನೋದು. ಇನ್ನೊಂದು, ಇದು ಬಹಳ ಮುಖ್ಯ, ಗ್ರಂಥಾಲಯಗಳಿಗೆ ನಿರಂತರವಾಗಿ ಹಣಕಾಸಿನ ನೆರವು ಸಿಗಬೇಕು. ಅದಕ್ಕೋಸ್ಕರ ಗ್ರಂಥಾಲಯ ಕರ ಅಂದ್ರೆ ಲೈಬ್ರರಿ ಸೆಸ್ ಅಂತ ಅದನ್ನ ವಿಧಿಸಬೇಕು ಅಂತ ಹೇಳಿದ್ರು. ಸೆಸ್ ಆ ಕಾಲದಲ್ಲೇ? ಹೌದು, ಆ ಕಾಲದಲ್ಲೇ. ಅಂದ್ರೆ ಗ್ರಂಥಾಲಯವನ್ನ ಒಂದು ಐಷಾರಾಮಿ ವಿಷಯವಾಗಿ ನೋಡದೆ ಅದೊಂದು ಅತ್ಯಗತ್ಯ ಸಾರ್ವಜನಿಕ ಸೇವೆ, ರಸ್ತೆ ನೀರು ಇದ್ದ ಹಾಗೆ ಅಂತ ಪರಿಗಣಿಸೋ ಒಂದು ಪ್ರಯತ್ನ ಅದು. ಹೌದು. ಜೊತೆಗೆ ಅರ್ಹತೆ ಇರೋ ಗ್ರಂಥಪಾಲಕರನ್ನೇ ನೇಮಿಸಬೇಕು, ವೃತ್ತಿಫಲತೆ ಬೇಕು ಅಂತ. ಆಮೇಲೆ ಹಳ್ಳಿ, ಪಟ್ಟಣ, ಜಿಲ್ಲೆ, ರಾಜ್ಯ ಹೀಗೆ ಎಲ್ಲಾ ಹಂತದ ಗ್ರಂಥಾಲಯಗಳನ್ನ ಒಂದಕ್ಕೊಂದು ಜೋಡಿಸಿ ಒಂದು ಇಂಟಿಗ್ರೇಟೆಡ್ ನೆಟ್ವರ್ಕ್, ಒಂದು ಏಕೀಕೃತ ಜಾಲ ಮಾಡಬೇಕು ಅನ್ನೋ ಕಲ್ಪನೆ ಅವರಲ್ಲಿತ್ತು. ಕೇಳೋಕೆ ಒಂದು ಸಂಪೂರ್ಣ ವ್ಯವಸ್ಥೆ ಚಿತ್ರಣ ಸಿಕ್ತಿದೆ. ಇದು ಬರೀ ಒಂದು ಪ್ರಸ್ತಾಪ, ಪೇಪರ್ ಮೇಲಷ್ಟೇನಾ, ಅಥವಾ ನಿಜವಾಗ್ಲೂ ಏನಾದ್ರೂ ಆಯ್ತಾ? ಇಲ್ಲ, ಖಂಡಿತ ಆಯ್ತು. ಅವರ ಪ್ರಯತ್ನಕ್ಕೆ ಫಲ ಸಿಕ್ತು. ಬಹಳ ಮುಖ್ಯವಾದ ಬೆಳವಣಿಗೆ ಅಂದ್ರೆ 1948ರಲ್ಲಿ ಅಂದಿನ ಮದ್ರಾಸ್ ರಾಜ್ಯ, ಈಗಿನ ತಮಿಳುನಾಡು, ಅವರ ಈ ಕರಡನ್ನೇ ಆಧರಿಸಿ ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆಯನ್ನ ಜಾರಿಗೆ ತಂದ ಮೊದಲ ಭಾರತೀಯ ರಾಜ್ಯ ಆಯಿತು. 1948ರಲ್ಲಿ ಮದ್ರಾಸ್ನಲ್ಲಿ? ಅದು ದೊಡ್ಡ ವಿಷಯವೇ ಸರಿ. ಹೌದು, ಇದು ರಂಗನಾಥನ್ ಅವರ ಚಿಂತನೆಗೆ ಸಿಕ್ಕ ಒಂದು ಪ್ರಾಯೋಗಿಕ ಯಶಸ್ಸು ಅಂತ ಹೇಳಬಹುದು. ಬೇರೆ ರಾಜ್ಯಗಳಿಗೆ ಇದೊಂದು ಮಾದರಿ ಆಯಿತು. ಹಾಗಾದ್ರೆ ಇದರ ಪ್ರಭಾವ ಬೇರೆ ರಾಜ್ಯಗಳ ಮೇಲೂ ಇತ್ತ? ಖಂಡಿತ ಇತ್ತು. ಮದ್ರಾಸು ಒಂದು ದಾರಿ ತೋರಿಸಿದಾಗಾಯ್ತು. ಅದರಿಂದ ಸ್ಫೂರ್ತಿ ಪಡೆದು ಆಂಧ್ರ ಪ್ರದೇಶ ಬಂತು 1960ರಲ್ಲಿ. ನಮ್ಮ ಕರ್ನಾಟಕದಲ್ಲಿ 1965ರಲ್ಲಿ ಬಂತು. ಕರ್ನಾಟಕದಲ್ಲಿ 65ರಲ್ಲಿ? ಹೌದು. ಆಮೇಲೆ ಮಹಾರಾಷ್ಟ್ರ 1967, ಪಶ್ಚಿಮ ಬಂಗಾಳ 1979, ಹೀಗೆ ಹಲವಾರು ರಾಜ್ಯಗಳು ಇದೇ ತರಹದ ಕಾನೂನುಗಳಿಂದ ಜಾರಿಗೆ ತಂದವು. ಆದರೆ ಒಂದು ವಿಷಾದದ ಸಂಗತಿ ಅಂದ್ರೆ ಇವತ್ತಿಗೂ ಭಾರತದ ಎಲ್ಲಾ ರಾಜ್ಯಗಳಲ್ಲಿ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಗ್ರಂಥಾಲಯ ಶಾಸನ ಅನ್ನೋದು ಅಂಗೀಕಾರವಾಗಿಲ್ಲ. ಇದು ನಿಜಕ್ಕೂ ಗಮನಿಸಬೇಕಾದ ಅಂಶ. ರಂಗನಾಥನ್ ಅವರ ಕನಸು ಇನ್ನೂ ಪೂರ್ತಿಯಾಗಿಲ್ಲ ಅಂದ ಹಾಗೆ. ಹೌದು, ಅದು ಅವರ ಒಂದು ಅಪೂರ್ಣ ಕಾರ್ಯಸೂಚಿ ಅಂತಾನೆ ಹೇಳ್ಬೋದು. ಈ ಕಾನೂನಿನ ಚೌಕಟ್ಟಿನ ಜೊತೆಗೆ ಗ್ರಂಥಾಲಯ ವ್ಯವಸ್ಥೆ ಹೇಗಿರ್ಬೇಕು, ಅದರ ರಚನೆ ಬಗ್ಗೆನೂ ಅವರು ಯೋಚಿಸಿದ್ರು ಅಲ್ವಾ? ಹೌದು, ಖಂಡಿತ. ಅವರು ಬರೀ ಕಾನೂನು ಮಾಡಿದ್ರೆ ಸಾಲದು, ಅದರ ಸ್ಟ್ರಕ್ಚರ್ ಕೂಡ ಸರಿ ಇರಬೇಕು ಅಂತ ನಂಬಿದ್ರು. ಅವರು 3 ಹಂತದ ಸಾರ್ವಜನಿಕ ಗ್ರಂಥಾಲಯ ವ್ಯವಸ್ಥೆಯನ್ನ ಪ್ರತಿಪಾದಿಸಿದ್ರು. 3 ಹಂತ ಅಂದ್ರೆ ತಳಮಟ್ಟದಲ್ಲಿ ಗ್ರಾಮ ಗ್ರಂಥಾಲಯಗಳು, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಗ್ರಂಥಾಲಯಗಳು ಮತ್ತು ರಾಜ್ಯ ಮಟ್ಟದಲ್ಲಿ ರಾಜ್ಯ ಕೇಂದ್ರ ಗ್ರಂಥಾಲಯ. ಸರಿ, ಇದರ ಉದ್ದೇಶ ಸ್ಪಷ್ಟವಾಗಿತ್ತು. ಎಷ್ಟೇ ದೂರದ ಹಳ್ಳಿ ಇರ್ಲಿ,
ಗ್ರಾಮೀಣ ಪ್ರದೇಶವಿರಲಿ, ಎಲ್ಲರಿಗೂ ಮಾಹಿತಿ ಅನ್ನೋದು ಸಮಾನವಾಗಿ ಸಿಗ್ಬೇಕು. ಅಂದ್ರೆ ಮಾಹಿತಿ ತಲುಪುವಿಕೆಯಲ್ಲಿ ಅಸಮಾನತೆ ಇರಬಾರದು ಅಂತ. ಎಕ್ಸಾಕ್ಟ್ಲಿ. ಅವರ ಈ ಕೆಲಸ ಇದೆಯಲ್ಲ, ಇದು ಮುಂದೆ ಬಂದ ರಾಷ್ಟ್ರೀಯ ಗ್ರಂಥಾಲಯ ಮತ್ತು ಮಾಹಿತಿ ವ್ಯವಸ್ಥೆ ನೀತಿ, ಅಂದ್ರೆ NAPLIS ಅಂತ ಹೇಳ್ತೀವಿ, ಅದಕ್ಕೆ ಒಂದು ರೀತಿಯಲ್ಲಿ ಅಡಿಪಾಯವನ್ನೇ ಹಾಕಿಕೊಂಡಿತು. ಇವತ್ತಿಗೂ ಅಷ್ಟೇ ಗ್ರಂಥಾಲಯಗಳನ್ನ ಆಧುನೀಕರಣ ಮಾಡೋ ಬಗ್ಗೆ, ಎಲ್ಲರಿಗೂ ಸಮಾನ ಪ್ರವೇಶ ಕೊಡೋ ಬಗ್ಗೆ ಅಥವಾ ಶಾಸನ ಸುಧಾರಣೆಗಳ ಬಗ್ಗೆ ಮಾತು ಬಂದಾಗ ರಂಗನಾಥನ್ ಅವರ ಚಿಂತನೆಗಳು, ಅವರ ವಿಷನ್ ತುಂಬಾನೇ ಪ್ರಸ್ತುತ ಅನ್ಸುತ್ತೆ. ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಡಾಕ್ಟರ್ ರಂಗನಾಥನ್ ಅವರು ಶಾಸನವನ್ನು ಕೇವಲ ಒಂದು ಅಧಿಕಾರಶಾಹಿ ನಿಯಮ ಅಂತ ನೋಡಿಲ್ಲ, ಬದಲಿಗೆ ಎಲ್ಲರಿಗೂ ಮಾಹಿತಿ ನ್ಯಾಯ, ಇನ್ಫಾರ್ಮೇಶನ್ ಜಸ್ಟಿಸ್, ಅದಕ್ಕೊಂದು ಮಾರ್ಗ ಅಂತ ಕಂಡಿದ್ರು. ಹೌದು, ನಿಜ. ಅವರ ಆ ಮಾದರಿ ಗ್ರಂಥಾಲಯ ಕಾಯ್ದೆ ಅದು ಗ್ರಂಥಾಲಯಗಳನ್ನ ಕೇವಲ ಕೆಲವೇ ಜನರ ಒಂದು ಐಷಾರಾಮಿ ವ್ಯವಸ್ಥೆಯಿಂದ ಪ್ರತಿಯೊಬ್ಬ ನಾಗರಿಕನ ಒಂದು ಕಾನೂನುಬದ್ಧ ಹಕ್ಕಾಗಿ ಬದಲಾಯಿಸುವುದಕ್ಕೆ ದೊಡ್ಡ ದಾರಿ ಮಾಡಿಕೊಟ್ಟಿತ್ತು ಅಂತ ಹೇಳ್ಬೋದು. ನಿಜ. ಅವರ ಈ ಪ್ರತಿಪಾದನೆ ಇದೆಯಲ್ಲ, ಅದು ಭಾರತದ ಸಾರ್ವಜನಿಕ ಗ್ರಂಥಾಲಯ ಚಳುವಳಿಯಲ್ಲೇ ಒಂದು ಮಹತ್ವದ ತಿರುವು ತಂದಿತು. ಆ ಪರಂಪರೆ ಇವತ್ತಿಗೂ ಮುಂದುವರೆದಿದೆ, ಅದರ ಪ್ರಭಾವ ಇದೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಅಥವಾ ಯೋಚನೆ ಹಾಗೆ ಉಳಿಯುತ್ತೆ. ಏನದು? ಅಂದ್ರೆ ರಂಗನಾಥನ್ ಅವರು ಈ ಕಾನೂನುಬದ್ಧ ಅಡಿಪಾಯವನ್ನು ಹಾಕಿ ದಶಕಗಳೇ ಕಳೆದು ಹೋದು, ಆದರೂ ಇವತ್ತಿಗೂ ಹಲವಾರು ರಾಜ್ಯಗಳಲ್ಲಿ ಇನ್ನೂ ಗ್ರಂಥಾಲಯ ಶಾಸನಗಳೇ ಇಲ್ಲ. ಹೌದು. ಎಲ್ಲ ನಾಗರಿಕರಿಗೆ ಮಾಹಿತಿಯ ಸಮಾನ ಪ್ರವೇಶವನ್ನು ಖಾತ್ರಿಪಡಿಸಬೇಕು ಅನ್ನೋ ನಮ್ಮ ಇವತ್ತಿನ ಬದ್ಧತೆಯ ಬಗ್ಗೆ ಈ ಅಂತರ, ಈ ಗ್ಯಾಪ್ ಏನನ್ನು ಸೂಚಿಸುತ್ತೆ? ಇದು ನಾವೆಲ್ಲ ಯೋಚಿಸಬೇಕಾದ ವಿಷಯ ಅಲ್ವಾ? ಖಂಡಿತವಾಗಿಯೂ ಇದು ಮುಂದಿನ ಚರ್ಚೆಗೆ ಒಂದು ಒಳ್ಳೆಯ ವಿಷಯ ಕೂಡ.